ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿದ್ದಯ್ಯ ಹಿರೇಮಠ್. ಇಂದು ನಾನು ಸೂರ್ಯ ಕರಿಯರ್ ಅಕಾಡೆಮಿಯಲ್ಲಿ ಅಗ್ನಿವೀರ್ ಬ್ಯಾಚನ್ನು ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಗೆ ಕೂಡ BSF ಆಗಿರ್ಬೋದು, SSC GD ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ನಾವು ಟ್ರೈನಿಂಗನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಸೂರ್ಯ ಕರಿಯರ್ ಅಕಾಡೆಮಿಯಲ್ಲಿ ಫಿಸಿಕಲ್ ಟ್ರೈನಿಂಗ್ ಕೂಡ ಇರುತ್ತೆ. ಯಾರಿಗೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲಿ ನೀವು ಇನ್ಫಾರ್ಮೇಷನನ್ನು ಪಡಿಬೋದು. ಇವತ್ತು ನಾವು ಅಗ್ನಿವೀರ್ ಬ್ಯಾಚ್ ಕೂಡ ಪ್ರಾರಂಭವಾಗಿದೆ. ಇದರ ಬಗ್ಗೆ ನಾವು ಇನ್ಫಾರ್ಮೇಷನ್ ಅನ್ನು ತೆಗೆದುಕೊಳ್ಳೋಣ. ಇದರಲ್ಲಿ ಇನ್ಫಾರ್ಮೇಷನ್ ಏನಿದೆ ಅಂದರೆ, ನಮಗೆ ಎರಡು ಥರ ಒಂದು ಸ್ಟೆಪ್ಸ್ ಇರುತ್ತೆ. ಫಸ್ಟ್ CW ಎಕ್ಸಾಮ್ಸ್ ಅಂತ ಇರುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಅಂತ ಕರಿತೀವಿ ನಾವು. ಇದಕ್ಕೆ 50 ಕ್ವಶನ್ಸ್ ಇರ್ತವೆ. ಇದ್ರ ಬಗ್ಗೆ ನಿಮ್ಮ ಸಿಲೆಬಸ್ ಒಂದು ಐಡಿಯಾ ಇರಬೇಕು. 50 ಕ್ವಶನ್ಸ್ಗಳಲ್ಲಿ ಯಾವ ರೀತಿಯಾಗಿ ನಾವು ಪಾರ್ಟ್ಸ್ಗಳನ್ನು ಡಿವೈಡ್ ಮಾಡ್ತೀವಿ ಅನ್ನೋದು ಕೂಡ ಗೊತ್ತಿರಬೇಕು. ಫಸ್ಟ್ ಮ್ಯಾಥ್ಸ್ನಲ್ಲಿ ನಮಗೆ 15 ಕ್ವಶನ್ಸ್ಗಳು ಬರ್ತಾವೆ. ಇದೇ ಸಬ್ ಟಾಪಿಕ್ ಆಗಿರುವಂಥ ರೀಸನಿಂಗ್, ಇದ್ರೊಳಗೆ ಕೂಡ 5 ಮಾರ್ಕ್ಸ್ ಬರ್ತಾವೆ. ನಮ್ಮ ಟೋಟಲ್ ನೋಡ್ರಿ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ 20 ಕ್ವಶನ್ಸ್ಗಳು ಇರ್ತಾವೆ. GK ರಿಲೇಟೆಡ್ ಸಂಬಂಧಪಟ್ಟಿರುವ ಹಾಗೆ 30 ಕ್ವಶನ್ಸ್ಗಳು ಇರ್ತಾವೆ. ಅದರೊಳಗೆ ಸೈನ್ಸ್ GK ತೊಗೊಂಡ್ರೆ 15 ಕ್ವಶನ್ಸ್ಗಳು ಬರ್ತಾವೆ. ನೆಕ್ಸ್ಟ್ ಜನರಲ್ GK ಅನ್ನ ತೆಗೆದುಕೊಂಡ್ರೆ ನಾವು 15 ಕ್ವಶನ್ಸ್ಗಳು ಬರ್ತಾವೆ. ಟೋಟಲ್ ನಮಗೆ 50 ಕ್ವಶನ್ಸ್ಗಳು ಇರ್ತಾವೆ. 1 ಅವರ್ ಟೈಮ್ ಇರ್ತೈತೆ ನಮಗೆ. ಅಂದ್ರೆ ಒಂದಕ್ಕೆ 2 ಮಾರ್ಕ್ಸ್ ಇರ್ತಾವೆ. 100 ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಬೇಕು. ಇದ್ರೊಳಗೆ ಚೆನ್ನಾಗಿ ನೀವು ಸ್ಕೋರ್ ಮಾಡ್ಬೋದು. ಆಲ್ಮೋಸ್ಟ್ ಆಲ್ ಇದ್ರೊಳಗೆ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡಿರ್ತಿ ಕೊಡ್ರಿ. ಸೆಕೆಂಡ್ ನಮ್ಗೆ ಏನಿರುತ್ತೆ ಅಂದ್ರೆ ಫಿಸಿಕಲ್ ಟ್ರೈನಿಂಗ್ ಇರ್ತವೆ. ಈ ಫಿಸಿಕಲ್ನಲ್ಲಿ ಕೂಡ ನೀವು ಪಾಸ್ ಅಂತ ತಿಳ್ಕೊಡ್ರಿ, ಈಸಿಯಾಗಿ ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. ಅದೇ ರೀತಿಯಾಗಿ ಫಿಸಿಕಲ್ ಒಂದು ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇದ್ದೀನಿ ನೋಡ್ರಿ, ಯಾವ ರೀತಿ ಆಗಿರ್ತದೆ ಅಂತೇಳಿ. ಒಂದು ಜಸ್ಟ್ ಅಗ್ನಿವೀರ್ ಜನರಲ್ ಡ್ಯೂಟಿ ಇದ್ರೆ ಹೈಟ್ ಎಷ್ಟು ಇರಬೇಕು, ವೇಟ್ ಎಷ್ಟು ಇರಬೇಕು, ಅದರ ಜೊತೆಗೆ ನಾವು ಏನೇನು ಮಾಡ್ಬೇಕು ಅನ್ನೋದು ಕೂಡ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾನೆ. ಈಗ ನೋಡ್ರಿ, ಜನರಲ್ ಡ್ಯೂಟಿ ಇತ್ತಂದ್ರೆ ಹೈಟ್ 166 ಇರಬೇಕಾಗತ್ತೆ. ವೇಟ್ ಆಸ್ ಪರ್ ಚಾರ್ಟ್ ಇರುತ್ತೆ ಅದರೊಳಗೆ. ಅದ್ರ ಹೈಟ್ ತಕ್ಕಾಗೆ ವೇಟ್ ಕೂಡ ನಾವು ಮೇಂಟೈನ್ ಮಾಡಬೇಕು. ಚೆಸ್ಟ್ ಕೂಡ 77 + 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಅನ್ನ ಕೊಡ್ತಾ ಇದ್ದಾನೆ. ನೆಕ್ಸ್ಟ್ ಅಗ್ನಿವೀರ್ ಟೆಕ್ನಿಕಲ್ ಇದೆ, 165 ಹೈಟ್ ಇರಬೇಕು, +5 ಎಕ್ಸ್ಪಾನ್ಷನ್ ಇದೆ. ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್ ಆಗಿರ್ಬೋದು, 166 ಇದೆ. ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್ 8th ಪಾಸ್ ಇದೆ, 77 + 5. ಇದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ಕೂಡ ನಿಮಗೆ ಯಾರಿಗೆ ಗೊತ್ತಿಲ್ಲ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡ್ರಿ, ಅವ್ರಿಗೆ ಕೂಡ ಇದನ್ನ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡ್ರಿ, ರನ್ನಿಂಗ್ದು ಫಿಸಿಕಲ್ ಏನೇನಿದೆ ಅಂದ್ರೆ ನೋಡ್ರಿ, ಫಸ್ಟ್ ಗ್ರೂಪ್ ಅಲ್ಲಿ ಬರುವಂತದ್ದು ಏನಂದ್ರೆ 5 ಮಿನಿಟ್ 30 ಸೆಕೆಂಡ್ಸ್ ಒಳಗೆ ಯಾರು ರನ್ ಮಾಡ್ತಾರಲ್ಲ ಅವ್ರು ಫಸ್ಟ್ ಗ್ರೂಪ್ನ ಬರ್ತಾರ. ಅಂದ್ರೆ ಅವ್ರಿಗೆ ಎಷ್ಟು ಮಾರ್ಕ್ಸ್ ಸಿಗ್ತಾವ ಅಂದ್ರೆ 60 ಮಾರ್ಕ್ಸ್ ಸಿಗ್ತಾವ್ರಿ. ಫಸ್ಟ್ ಅಲ್ಲಿ ಕೂಡ 100 ಮಾರ್ಕ್ಸ್ ಇಂದ ಒಂದು ಫೇಸ್ 1 ಕ್ಲಿಯರ್ ಆಗಿರ್ತೈತಿ. ಸೆಕೆಂಡ್ ಒನ್ ಏನಿರುತ್ತೆ ಅಂದ್ರೆ ಫಿಸಿಕಲ್ ಇರ್ತಾವೆ. ಇವೆರಡು ಮಾರ್ಕ್ಸ್ ಗಳನ್ನ ಕಂಬೈನ್ ಮಾಡುವಂತ ಚಾನ್ಸ್ ಇರ್ತವೆ. ಫಸ್ಟ್ ಬರೀ ಕ್ವಾಲಿಫೈಡ್ ಇರಂಗಿಲ್ಲ. ಫಸ್ಟ್ ನೀವು ಎಕ್ಸಾಮ್ ಅನ್ನ ಸ್ಕೋರ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ, ಫಿಸಿಕಲ್ದಾಗ ನೀವು ಸ್ಕೋರ್ ಮಾಡಿದ್ರಿ ಅಂದ್ರೆ ಎರಡು ಕಂಬೈಂಡ್ ಆಗಿ ನಿಮ್ಮ ಸೆಲೆಕ್ಷನ್ ಲಿಸ್ಟ್ ಬರ್ತದೆ. ಫಸ್ಟೇ ನೀವು 80-85 ಸ್ಕೋರ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಡ್ರಿ, ಇಲ್ಲಿ ನೀವು ಸ್ವಲ್ಪ ಕಡಿಮೆ ಆದ್ರೂ ಕೂಡ ನೀವು ಏನ್ ಮಾಡ್ಬೋದು ಅಂದ್ರೆ ಮ್ಯಾನೇಜ್ ಮಾಡ್ಬೋದು. ಆದ್ರೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಅಗ್ನಿವೀರ್ದಾಗ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ 100 ಔಟ್ ಆಫ್ 100 ಮಾಡ್ತಾರೆ. ಯಾಕಂದ್ರೆ ರನ್ನಿಂಗ್ ಫಸ್ಟ್ ಗ್ರೂಪ್ನ 5 ಮಿನಿಟ್ 30 ಸೆಕೆಂಡ್ಸ್ ಒಳಗೆ ಓಡಿದ್ರೆ ನಿಮ್ಗೆ 60 ಮಾರ್ಕ್ಸ್ ಇರ್ತಾವೆ. ಪುಲ್ಅಪ್ಸ್ ನೋಡ್ರಿ, 10 ಪುಲ್ಅಪ್ಸ್ ಮಾಡಿದ್ರೆ ಅಂದ್ರೆ 40 ಮಾರ್ಕ್ಸ್ ಇರ್ತಾವೆ. ಟೋಟಲ್ ನೀವು 100 ಔಟ್ ಆಫ್ 100 ಮಾಡುವಂತ ಚಾನ್ಸ್ ಎಲ್ಲಿರ್ತದ ಸೆಕೆಂಡ್ ಎಕ್ಸಾಮ್ದಾಗ, ಅಂದ್ರೆ ಫಿಸಿಕಲ್ದಾಗ ನಿಮ್ಗೆ ಚಾನ್ಸ್ ಇರ್ತದ. ಫಸ್ಟ್ದಾಗ ಸ್ವಲ್ಪ ಏನಾಗ್ತಾವ ಅಂದ್ರೆ ಮಾರ್ಕ್ಸ್ ಕಡಿಮೆ ಆಗ್ತಾವೆ, ಜಸ್ಟ್ ಕ್ವಾಲಿಫೈಡ್ ಆಗೋ ಕೂಡ ಚಾನ್ಸಸ್ ಇರ್ತಾವ. ಇದ್ರ ಟಾರ್ಗೆಟ್ ನೀವು 100 ಇಡ್ಲೇಬೇಕು. ಅಲ್ಲಿ ನೀವು 80 ಟಾರ್ಗೆಟ್ ಮಾಡಿದ್ರೆ ಅಂತ ಕೊಟ್ರೆ 100% ನಿಮ್ದು ಏನಾಗ್ತದ ಸೆಲೆಕ್ಷನ್ ಆಗೇ ಆಗ್ತದ. ಇದನ್ನ ಐಡಿಯಾ ನೀವು ತಲೆಗೆ ಇಟ್ಕೊಂಡು ವರ್ಕ್ ಮಾಡಿದ್ರೆ ಅಂತ ಕೊಟ್ರೆ 100% ನೀವು ಏನಾಗ್ತಾರೆ ಅಂದ್ರೆ ಸಕ್ಸಸ್ ಆಗೇ ಆಗ್ತಾರೆ. ಸರ್ ಏನೋ ಜಸ್ಟ್ ಮಿಸ್ ಆಯ್ತು ಅಂತಂದ್ರೆ ಸೆಕೆಂಡ್ ಗ್ರೂಪ್ ಬರ್ತೈತೆ ನಮಗೆ 5 ಮಿನಿಟ್ 31 ಸೆಕೆಂಡ್ಲಿಂದ 5 ಮಿನಿಟ್ 45 ಸೆಕೆಂಡ್ ಒಳಗ. ಇದ್ರೊಳಗೆ ಮಾರ್ಕ್ಸ್ ಎಷ್ಟಿರ್ತಾವ ಅಂದ್ರೆ 48 ಮಾರ್ಕ್ಸ್ ಬರ್ತಾವ ನಮಗೆ. ಅಂದ್ರೆ 12 ಮಾರ್ಕ್ಸ್ ಕಡಿಮೆ ಆಗ್ತಾವ ನಿಮಗೆ. ಒಂದು ರನ್ನಿಂಗ್ ದಿಂದ ಬರೇ ಒಂದು 30 ಸೆಕೆಂಡ್ಸ್ ನೀವು ಲೇಟ್ ಆಗಿ ಹೊಡಿದ್ರಿ ಅಂತ ಕೊಡ್ರಿ, ಎಷ್ಟು ಮಾರ್ಕ್ಸ್ ಕಮ್ಮಿ ಆಗ್ತಾವ? 12 ಮಾರ್ಕ್ಸ್ ಕಡಿಮೆ ಆಗ್ತಾವ. ಇಲ್ಲಿ ಪುಲ್ಅಪ್ಸಿಗೆ ಕೂಡ 7 ಮಾರ್ಕ್ಸ್ ಕಡಿಮೆ ಆಗ್ತಾವ ನೋಡ್ರಿ. 9 ಕೊಟ್ರಂದ್ರ 33 ಆಗ್ತದ. 8 ಪುಲ್ಅಪ್ಸಿಗೆ 27, 7ಗೆ 21, 6ಗೆ 16. ನಿಮಗೆ ಏನಾಗ್ತದ ಕಾನ್ಸೆಪ್ಟ್, ಎರಡು ಪಾಸ್ ಆಗ್ತೀರಿ. ಫಸ್ಟ್ ಎಕ್ಸಾಮ್ನು ಪಾಸ್ ಆಗ್ತೀರಿ, CET ಎಕ್ಸಾಮ್ನು ಪಾಸ್ ಆಗ್ತೀರಿ, ಸೆಕೆಂಡ್ನು ಕೂಡ ಫಿಸಿಕಲ್ ಪಾಸ್ ಆಗ್ತೀರಿ. ಆದ್ರೆ ಫೈನಲ್ ಲಿಸ್ಟ್ನೇ ಬರಂಗಿಲ್ಲ. ಎದಕ್ಕೆ ಫೈನಲ್ ಲಿಸ್ಟ್ನೇ ಬರಂಗಿಲ್ಲ ಅಂದ್ರೆ ನಿಮ್ಮದು ಸ್ಕೋರ್ ಆಗಂಗಿಲ್ಲ. ಸ್ಕೋರ್ ಆಗ್ಲಿಲ್ಲ ಅಂದ್ರೆ ಏನಾಗ್ತದ, ನಿಮ್ಮದು ಫೈನಲ್ ಲಿಸ್ಟ್ನೇ ಬರೋದೇ ಇಲ್ಲ. ನೀವು ಫಸ್ಟ್ ಎಕ್ಸಾಮ್ 80 ತನ ಟಾರ್ಗೆಟ್ ಮಾಡಿ ಇದನ್ನ 100 ಟಾರ್ಗೆಟ್ ಮಾಡಿದ್ರೆ ಅಂತ ತಿಳ್ಕೊಟ್ರಿ 90% ಆಗಿಬಿಡ್ತೈತೆ ನಮ್ಗೆ. 100% ನೀವು ಸೆಲೆಕ್ಷನ್ ಆಗೇ ಆಗ್ತೀರಿ. ಅಂದ್ರೆ ಈ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡ್ರೆ ಮಾತ್ರ ನೀವೇನಾಗ್ತೀರಿ 100% ಸೆಲೆಕ್ಷನ್ ಆಗ್ತೀರಿ. ಸುಮ್ಮ ಜಸ್ಟ್ ನೀವು ಇಲ್ಲಿ ಸೆಕೆಂಡ್ ಗ್ರೂಪ್ ಬರೋದು, ಇಲ್ಲಿ ಸುಮ್ಮ 6-7 ಪುಲ್ಅಪ್ಸ್ ಹೊಡಿಯೋದು,
ಸುಮ್ಮನೆ ಎಕ್ಸಾಮ್ದ ಒಂದು 50 ಮಾರ್ಕ್ಸ್ ತೆಗೆದಂದ್ರೆ ಎಲ್ಲರ ಮುಂದೆ ಹೇಳಕ್ಕೆ ಅಷ್ಟೇ ಯೂಸ್ ಆಗ್ತದೆ ನಿಮಗೆ. ನಾನು ಎಕ್ಸಾಮ್ ಪಾಸ್ ಆಗಿದ್ದೆ, ಫಿಸಿಕಲ್ ಪಾಸ್ ಆಗಿದ್ದೆ, ಎಕ್ಸಾಮ್ ಪಾಸ್ ಆಗಿದ್ದೆ, ಫಿಸಿಕಲ್ ಪಾಸ್ ಆಗಿದ್ದೆ. ಆದ್ರೆ ಫೈನಲ್ ಲಿಸ್ಟ್ನಾಗ ಎಂದೂ ಬರಂಗಿಲ್ಲ. ನೀವು ಸ್ಕೋರ್ ಮಾಡಿದ್ರೆ ಮಾತ್ರ ಏನಾಗ್ತದೆ, ನೀವು ಫೈನಲ್ ಲಿಸ್ಟ್ನಾಗ 100% ಬರುವಂಥ ಚಾನ್ಸ್ ಇರ್ತದ. ಅದೇ ರೀತಿಯಾಗಿ ನಿಮಗೆ ಏನು ಮೋಟಿವೇಶನ್ ಮೇನ್ ಏನಂದ್ರೆ ಸ್ಯಾಲ್ರಿ ಬಗ್ಗೆನೂ ಸ್ವಲ್ಪ ನಿಮ್ಗೆ ಐಡಿಯಾ ಇರ್ಬೇಕು. ಏನಿರ್ತದೆ ಸ್ಯಾಲ್ರಿ ಬಗ್ಗೆ ಅಂತಂದ್ರೆ, ಇಲ್ಲಿ ನೋಡ್ರಿ, ನಿಮ್ಗೆ ಅಗ್ನಿವೀರ್ ಅಂದ್ರೆ 4 years ಅಂದ್ರೆ ಕಂಪ್ಲೀಟ್ ಆಗಿ 4 yearsದಾಗ ನಿಮ್ಗೆ ಯಾವ ರೀತಿಯಾಗಿ ಸ್ಯಾಲ್ರಿ ಬರ್ತದ. ಮತ್ತೆ ಆಫ್ಟರ್ 4 years ನಾವ್ ಏನ್ ಮಾಡ್ಬೇಕಂತಂದ್ರೆ ಕೆಲವೊಂದು ಗೌರ್ಮೆಂಟ್ ರೂಲ್ಸ್ಗಳು ಕೂಡ ಚೇಂಜಸ್ ಆಗ್ತಿರ್ತಾವ. ನೀವು ಬೇಕಂದ್ರೆ ಜಾಯಿನ್ ಆಗ್ಬೋದು, ಬೇಕಂದ್ರೆ ಬಿಟ್ಟು ಬರ್ಬೋದು, ನಿಮ್ಮ ಆಪ್ಷನ್ಸ್ ಇರ್ತದ ಅವಾಗ. ಅಂದ್ರೆ ಇನ್ನೂ ಒಂದು ಬ್ಯಾಚ್ ಕೂಡ ಹೊರಗೆ ಬಂದಿಲ್ಲ ಅಗ್ನಿವೀರ್ದು, ಇನ್ನು ಅಲ್ಲೇ ಇನ್ನ ಟ್ರೈನಿಂಗ್ ಪಡಿತಾ ಇದಾರೆ ಅವರು. ಅವ್ರದ್ದು ಸ್ಯಾಲ್ರಿ ಫಸ್ಟ್ ಇಯರ್ದಾಗ ಎಷ್ಟು ಬರ್ತದ ಅಂದ್ರೆ 30,000 ಸ್ಯಾಲ್ರಿ ಇರ್ತದೆ. ಕೆಲವೊಂದು ಇನ್ ಹ್ಯಾಂಡ್ ಕಟ್ ಆಗ್ತಿರ್ತಾವ, ಅವೆಲ್ಲ ಕಟ್ ಆಗಿಂದ ನಿಮ್ಗೆ 21,000 ತನ ಆರಾಮ್ ಸ್ಯಾಲ್ರಿ ಬರ್ತಿರ್ತದ. ನೆಕ್ಸ್ಟ್ ಫಂಡ್ ಇರ್ತದ, ಆ ಫಂಡಿಗೆ ಕೂಡ ಕಟ್ ಆಗ್ತದ. ಗೌರ್ಮೆಂಟ್ ಫಂಡ್ ಕೂಡ 9,000 ಎಕ್ಸ್ಟ್ರಾ ಕೊಡ್ತದೆ ನಿಮಗೆ. ನಿಯರ್ ಬೈ ನೀವು 4 years ಆಗಿಂದ ಒಂದು 10 lakhs ತನಕ ನೀವು ಸೇವ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಎಕ್ಸಿಟ್ ಆಫ್ಟರ್ 4 years. 4 years ಆಗಿಂದ ಗೌರ್ಮೆಂಟ್ ನಿಮ್ಗೆ ಇದೆಲ್ಲ ಸ್ಯಾಲ್ರಿ ಬಿಟ್ಟಿಂದೇ ಇದು. ಫಸ್ಟ್ ಇಯರ್ 21,000 ಇರ್ತೈತಿ, ಸೆಕೆಂಡ್ ಇಯರ್ 23,100, ಥರ್ಡ್ ಇಯರ್ 25,550, ಫೋರ್ತ್ ಇಯರ್ 28,000. ಇದು ಇನ್ ಹ್ಯಾಂಡ್ ಸ್ಯಾಲ್ರಿ. ಇದು ಉಳಿದಿದ್ದು ಏನಾಗ್ತದ, ಕಟ್ ಆಗ್ತದ. ಇದು ಕಟ್ ಆಗಿಂದೆ ಆಫ್ಟರ್ 4 years ಆಗಿಂದ ನೀವು ಹೊರಗೆ ಬರೋ ಮುಂದೆ ನಿಮಗೆ 10,04,000 ರೂಪಾಯಿ ನಿಮ್ಮ ಕೈಯಾಗ ಏನಿರ್ತದೆ ಅಂದ್ರೆ ಪೇಮೆಂಟ್ ಕೊಡ್ತಾರೆ ಅವರು. ನೀವು ದುಡ್ದಿದ್ದೆ ಅಮೌಂಟ್ ನಿಮಗೆ ಕೊಡ್ತಾರೆ. ಇದರಿಂದ ನೀವು ಹೊರಗೆ ಬಂದು ಯಾವ್ದಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಪ್ರಿಪೇರ್ ಮಾಡ್ಬೋದು. ಜಸ್ಟ್ ಬರೀ ಒಂದು ಬ್ಯಾಂಕ್ನಾಗ ಇಟ್ಟರಂತೆ ಕೊಡ್ರಿ ಅಮ್ಮ, ಮಂತ್ಲಿ ಏನಿಲ್ಲ ಅಂದ್ರೆ ಒಂದು 10,000 ತನಕ ಬರ್ತಾವೆ, ಅಥವಾ 5,000, 6,000, 7,000 ತನಕ ನೀವು ಸ್ಟಡಿ ಮಾಡ್ಲಿಕ್ಕೆ ಏನಾಗ್ತಂದ್ರೆ ಯೂಸ್ ಆಗ್ತವೆ. ಜಸ್ಟ್ ನೀವು ಎಂಟ್ರಿ ಯಾವಾಗ ಆಗಿರ್ತೀರಿ, 19 yearsಗೆ ನೀವು ಎಂಟ್ರಿ ಆದ್ರಂದ್ರೆ 23 years ನೀವು ಇಲ್ಲಿ ಬಂದ್ ಕಳ್ಸಿರಿ ಮತ್ತೆ PC, PSI ಎಕ್ಸಾಮ್ಸ್ಗಳನ್ನ ಟ್ರೈ ಮಾಡ್ಬೋದು. ನಿಮಗೆ ಎಜುಕೇಶನ್ ಕಲಿಯಕ್ಕೆ ಕೂಡ ಏನದಂದ್ರೆ ಇಲ್ಲಿ ಅಗ್ನಿವೀರ್ದಾಗ ಬಹಳಷ್ಟು ಅವಕಾಶ ಅದ. ಇದ್ರ ಯೂಸ್ ತಗೋಬೇಕಂತಂದ್ರ ನೀವೇನ್ ಮಾಡ್ಬೇಕಂದ್ರ, ನಾ ಏನು ಟಾರ್ಗೆಟ್ ಕೊಟ್ಟಿಲ್ಲ, ಫಸ್ಟ್ ಪೇಪರ್ದು 80, ಸೆಕೆಂಡ್ ಫಿಸಿಕಲ್ ಅನ್ನ ನೀವು ಫಸ್ಟ್ ಗ್ರೂಪ್ ಮತ್ತೆ ಪುಲ್ಅಪ್ಸ್ 10 ಹೊಡೆದ್ರಿ ಅಂತ ಕೊಡ್ರಿ, ಈಸಿಯಾಗಿ ಏನ್ ಮಾಡ್ತೀರಿ ಅಂದ್ರೆ ಇದು ಕ್ಲಿಯರ್ ಅನ್ನ ಮಾಡ್ತೀರಿ. ಮತ್ತೆ ಆಲ್ಮೋಸ್ಟ್ ಆಲ್ ಕೆಲವೊಬ್ರು ಏನ್ ಮಾಡತ್ತಾರ ಅಂದ್ರೆ ಜಸ್ಟ್ ಚೆನ್ನಾಗಿ ಸ್ಕೋರ್ ಆದವ್ರು PUC ಅದು ಅಂದ್ರೆ 18 years ಆಗಿರ್ತಾವ್ರು, PUC ಸೆಕೆಂಡ್ ಇಯರ್ ಮುಗಿಯನ ಸೀದಾ 4 years ಹೋಗ್ಬಿಡ್ತಾರ ಅವ್ರು. ಯಾವ್ದಾರ ಒಂದು ಡಿಗ್ರಿ ಮುಗಿಸ್ತಾರ, ಅಲ್ಲೇ ಎಕ್ಸ್ಟರ್ನಲ್ ಡಿಗ್ರಿ ಇರ್ತಾರ. ಮುಂದೆ 4 ವರ್ಷ ಆಗಿಂದ 10 lakhs ಇರ್ತಾವ್ರು. ಮುಂದೆ ಅವ್ರು KS, IAS, PSI, PC ಇವು ಎಕ್ಸಾಮ್ಸ್ಗಳನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಏನಿರ್ತಂದ್ರೆ ಚಾನ್ಸ್ ಇರ್ತದ. ಅದ್ರ ಜೊತೆಗೆ ನೀವು 4 ವರ್ಷನಾಗ ಒಂದು ಸಿಸ್ಟಮೆಟಿಕ್ ಆಗಿರುವಂತ ಲೈಫ್ ಅನ್ನ ಕಲ್ತಿರ್ತೀರಲ್ಲ, ಯಾವ ರೀತಿಯಾಗಿ ಲೈಫ್ ಅನ್ನ ಲೀಡ್ ಮಾಡ್ಬೋದು ಅಂತ ಹೇಳಿ. ಅಂದ್ರೆ ಆ ರೀತಿಯಾಗಿ ನಿಮ್ಗೆ ಟ್ರೈನಿಂಗ್ ಇರ್ತದ. ಅದ್ರ ಜೊತೆಗೆ ನಿಮಗ ಒಂದು ಫುಡ್ ಆಗಿರ್ಬೋದು, ಎಲ್ಲಾ ರೀತಿಯಾಗಿ ನಿಮ್ಗೆ 4 years ನಾಲೆಜ್ ಬಂದಿರ್ತದ. ಅದು ಆಗಿಂದ ಕೂಡ ನೀವು ಹೊರಗೆ ಬಂದ್ರೆ ಅಂತ ತಿಳ್ಕೊಡ್ರಿ, ಯಾವ್ದು ಬೇಕಾದ ಎಕ್ಸಾಮ್ ಕೂಡ ನೀವು ಕ್ರ್ಯಾಕ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್ ಆಗ್ತದ? ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಇರ್ಲಿ ಅಂತ ಹೇಳಿ ಈ ವಿಡಿಯೋದಾಗ ನಾನು ಇದನ್ನ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್, ನಮ್ಮ ಸೂರ್ಯ ಕರಿಯರ್ ಅಕಾಡೆಮಿಯಲ್ಲಿ ಈಗಾಗಲೇ ಬ್ಯಾಚ್ ಕೂಡ ಪ್ರಾರಂಭ ಆಗಿದೆ. ಅಗ್ನಿವೀರ್ ಬ್ಯಾಚ್ ಪ್ರಾರಂಭ ಆಗಿದೆ. ಅದರ ಜೊತೆಗೆ SSC GD ಆಗಿರ್ಬೋದು, ಮುಂದೆ ಬರುವಂತ BSF ಆಗಿರ್ಬೋದು, ಡೆಲ್ಲಿ ಪೊಲೀಸ್ ಆಗಿರ್ಬೋದು, ಕರ್ನಾಟಕ ಪೊಲೀಸ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ನಮ್ಮದು ಎಕ್ಸಾಮ್ ಟ್ರೈನಿಂಗ್ ಕೂಡ ಇದೆ. ಅದರ ಜೊತೆಗೆ ಫಿಸಿಕಲ್ ಟ್ರೈನಿಂಗ್ ಕೂಡ ಇದೆ. 16 ಎಕರೆದ ನಮ್ದು ಲ್ಯಾಂಡ್ ಇದೆ. ಒಂದು ಸುಂದರವಾಗಿರುವಂತ ಗ್ರೌಂಡ್ ವ್ಯವಸ್ಥೆ ಇದೆ. ಊಟದ ಫೆಸಿಲಿಟಿ ಇದೆ. ಕಡಿಮೆ ಸ್ಟ್ರೆಂತ್ ಇರುತ್ತೆ ನಮ್ದು ಯಾವಾಗ್ಲೂ, ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ಕಡಿಮೆ ಸ್ಟ್ರೆಂತ್ ಇರುತ್ತೆ. ಅದಕ್ಕೆ ನಾವು ಎಲ್ಲನ್ನ ಮ್ಯಾನೇಜ್ ಮಾಡ್ಕೊತ ಬರ್ಬೇಕಂದ್ರೆ ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇದೆ. ಯಾರು ವಿಸಿಟ್ ಮಾಡಿಲ್ಲ ಕೂಡಲೇ ನಾವು ಸೂರ್ಯ ಕರಿಯರ್ ಅಕಾಡೆಮಿಗೆ ವಿಸಿಟ್ ಮಾಡಿ. ಫಿಸಿಕಲ್ ಕೂಡ ಎಲ್ಲ ಚೆನ್ನಾಗಿದೆ ಇದ್ರದ್ದು. ಎಸ್, ಇದು ಲಾಸ್ಟ್ ಟೈಮ್ ಸೆಲೆಕ್ಷನ್ ಆಗಿರುವಂತ ಕ್ಯಾಂಡಿಡೇಟ್ಸ್ಗಳ ಲಿಸ್ಟ್ ಇದೆ. ಅದ್ರ ಜೊತೆಗೆ ನಾವು ಯಾವ ರೀತಿಯಾಗಿ ಸ್ವಿಮ್ಮಿಂಗ್ ಆಗಿರ್ಬೋದು, ಅದ್ರ ಜೊತೆಗೆ ನಾವು ಇಲ್ಲಿ ಪುಲ್ಅಪ್ಸ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ವಾಲಿಬಾಲ್ ಇದೆ, ಕ್ರಿಕೆಟ್ ಗ್ರೌಂಡ್ ಇದೆ,